ನಮ್ಮ ದೇಶದಲ್ಲಿ ಒಂದು ದೊಡ್ಡ ಸಂಘಟನೆ ಇದೆ, ವಿಶ್ವದ ಅತ್ಯಂತ ದೊಡ್ಡ ಸಂಘಟನೆ, ಅದಕ್ಕೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂತ ಕರೀತಾರೆ. ನಮಗೆಲ್ಲ ಅದರ ಪರಿಚಯ ಇದೆ, RSS ಅಂತ ನಾವು ಕೇಳಿದ್ದೀವಿ. RSS ಪ್ರಾರಂಭ ಆಗಿ 100 ವರ್ಷ ಆಯಿತು. 1925ಕ್ಕೆ ಪ್ರಾರಂಭ ಆಗಿ 2025ಕ್ಕೆ 100 ವರ್ಷ ಪೂರ್ಣ ಆಗಿದೆ RSSಗೆ. ಹಿಂದೂಗಳನ್ನ ಸಂಘಟಿತರನ್ನಾಗಿ ಮಾಡಬೇಕು, ಹಿಂದೂಗಳು ಒಗ್ಗೂಡಬೇಕು, ಹಿಂದೂಗಳಿಗೆ ಇರುವಂತಹ ದೇಶ ಭಾರತ ಒಂದೇ, ಈ ಭಾರತ ಸಮೃದ್ಧವಾಗಿರಬೇಕು, ವಿಶ್ವಗುರು ಭಾರತ ಆಗಬೇಕು ಅನ್ನೋದು, ಭಾರತದ ಪರಮ ವೈಭವ ಸ್ಥಿತಿಗೆ ಭಾರತ ಹೋಗಬೇಕು ಅನ್ನೋದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಲ್ಪನೆ. ಅದರಂತೆ ಈಗ 100 ವರ್ಷಕ್ಕೆ ಮೊದಲನೇದು ನಾವು ಮಂಡಲದ ವ್ಯಾಪ್ತಿಯಲ್ಲಿ ಒಂದು ವಿಜಯದಶಮಿ ಉತ್ಸವ ಅಂತ ಮಾಡಿದ್ವಿ. ನಮ್ಮ ಕಡೆಗೆಲ್ಲ ನಾವೆಲ್ಲ ಗಣವೇಶ ಹಾಕೊಂಡು ಸಂಚಲನ ಮಾಡಿದ್ವಿ, ಅದೆಲ್ಲ ನಮ್ಮ ಗಮನಕ್ಕಿದೆ. ಎರಡನೇ ಹಂತವಾಗಿ ಪ್ರತಿ ಮನೆಗೆ ಭಾರತ ಮಾತೆಯ ಒಂದು ಭಾವಚಿತ್ರ, ಅದ್ರ ಜೊತೆಗೆ ಪಂಚ ಪರಿವರ್ತನೆಯ ಸಂದೇಶ ಇರುವಂತಹ ಒಂದು ಪತ್ರಕ, ಇದನ್ನ ಪ್ರತಿ ಮನೆಗೆ ನಾವು ತಲುಪಿಸಿದ್ವಿ. ಈಗ 3ನೇ ಹಂತ, ನಾವು ನಮ್ಮ ಮಂಡಲ ವ್ಯಾಪ್ತಿಯ ಜಾತಿ, ಮತ, ಪಕ್ಷ ಎಲ್ಲ ಭೇದಗಳನ್ನು ಮರೆತು ಒಂದು ಭವ್ಯ ಹಿಂದೂ ಸಮ್ಮೇಳನವನ್ನ ಮಂಜುಗುಣಿಯಲ್ಲಿ ಇಡೀ ದೇಶಾದ್ಯಂತ ನಡೀತಾ ಇದೆ, ಜೊತೆಗೆ ಮಂಜುಗುಣಿಯಲ್ಲಿ ಅದನ್ನು ಆಯೋಜನೆ ಮಾಡ್ಕೊಂಡಿದ್ದೀವಿ. ಮಂಜುಗುಣಿ ಮಂಡಲ ಅಂದರೆ ಒಟ್ಟು 5 ಗ್ರಾಮ, ಅದಕ್ಕೆ ಮಂಜುಗುಣಿ, ಕಲ್ಲಳ್ಳಿ, ತೆಪ್ಪಾರು, ಕಳುಗಾರು, ಕೂರ್ಸೆ. ಕಲ್ಲಳ್ಳಿ ಗ್ರಾಮದಲ್ಲಿ ಸೌಲೆ ಮತ್ತೆ ನೆಕರ್ಕಿ ಮತ್ತೆರಡು ಊರುಗಳು ಬರ್ತದೆ. ಮಂಜುಗುಣಿಗೆ ಮೇಲ್ಕೊಪ್ಪಲು ಜೋಡಣೆ ಆಗಿದೆ. ಈ ಥರ ನಾನು ಸ್ವಲ್ಪ ಹೆಚ್ಚಿನ ಜನಸಂಖ್ಯೆ ಇರುವಂಥ ಊರುಗಳನ್ನು ನಿಮ್ಗೆ ಹೇಳಬೇಕು ಅಂದರೆ ಈ 5 ಗ್ರಾಮಗಳನ್ನು ಕೂಡಿಸಿ ನಾವು ಮಂಜುಗುಣಿ ಮಂಡಲ ಅಂತ ಮಾಡ್ಕೊಂಡಿದ್ದೀವಿ. ಮಂಜುಗುಣಿ ಮಂಡಲದ ಹಿಂದೂ ಸಮ್ಮೇಳನ ಮಾಡಬೇಕು ಅಂದಾಗ ನಾವು ಆಲೋಚನೆ ಮಾಡಿ ಹಿಂದಿನ ತಿಂಗಳು 6ನೇ ತಾರೀಕು ನಾವೆಲ್ಲ ಒಂದು ಬೈಠಕ್ ಸೇರಿದ್ವಿ. ಬೈಠಕ್ ಸೇರಿ ಇದಕ್ಕೊಂದು ಸಮಿತಿ ರಚನೆ ಆಗಬೇಕು. ಸಮಿತಿ ರಚನೆ ಮಾಡಿಕೊಂಡು ನಮ್ಮ ಮಂಡಲದ ವ್ಯಾಪ್ತಿಯಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಜನರನ್ನ ಸೇರಿಸಿ, ಮಾತೆಯರನ್ನ, ಪುರುಷರನ್ನ ಸೇರಿಸಿ ಒಂದು ಬೃಹತ್ ಹಿಂದೂ ಸಮ್ಮೇಳನ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ ಆಗಿತ್ತು. 6ನೇ ತಾರೀಕಿನಿಂದ ಇವತ್ತು 28 ದಿನಕ್ಕೆ ನಾವು ಅಂದಾಜು 20ಕ್ಕಿಂತ ಹೆಚ್ಚು ಬೈಠಕ್ಗಳನ್ನ ಮಾಡಿದ್ದೇವೆ. ನಮ್ಮ ಮಂಡಲದ ಪ್ರತಿ ಗ್ರಾಮದಲ್ಲಿ ಬೈಠಕನ್ನು ಸೇರಿಸಿದ್ದೇವೆ. ವಿಶೇಷವಾಗಿ ಮಾತೆಯರನ್ನ ನಾವು ಸೇರಿಸ್ಕೊಂಡಿದ್ದೇವೆ. ಇವತ್ತಿನ ನಿಮ್ಮ ಸಂಖ್ಯೆ ನೋಡಿದ್ರೂ ನಿಮಗೆ ಅಂದಾಜಾಗ್ತದೆ ಈ ಕಾರ್ಯಕ್ರಮಕ್ಕೆ ಮಾತೆಯರ ಬಲ ಎಷ್ಟಿದೆ ಅನ್ನೋದು. ಈ ಸಂಖ್ಯೆ ಹೆಚ್ಚಿದೆ. ಇದಕ್ಕೆ ಕಾರಣ ಅಂದರೆ ಈ ಮಾತೆಯರ ಈ ಸಮ್ಮೇಳನಕ್ಕೆ ಈ ಶಕ್ತಿ ಕಾರಣ ಅಂದರೆ ನಮ್ಮ ಮಾತೆಯರು. ಅವರು ನಮ್ಮ ಜೊತೆಗಿರೋದಕ್ಕೆ ನಾವು ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದೀವಿ. ಎಲ್ಲರೂ ಮಾಡಿದಾಗೆ ನಾವು ಸಮ್ಮೇಳನ ಮಾಡಬಾರ್ದು. ಸಮ್ಮೇಳನ ಒಂದು ವಿಶಿಷ್ಟವಾಗಿರಬೇಕು. ಸುಮ್ಮನೆ ಒಂದು ಕಲ್ಪನೆ ತಂದ್ಕೊಂಡು ವೇದಿಕೆ ಮೇಲೆ 10, 18, 20 ಜನರನ್ನು ಕೂರಿಸೋದು ನಮ್ಮ ಸಮ್ಮೇಳನ ಆಗಬಾರ್ದು. ಸಮ್ಮೇಳನ ನಮಗೇನೋ ಒಂದು ಹೊಸ್ತನ್ನು ಕೊಡಬೇಕು ಅನ್ನೋದು ನಮ್ಮ ಆಲೋಚನೆ ಆಗಿತ್ತು. ನಾವು ಆಲೋಚನೆ ಮಾಡಿದ್ವಿ, ನಮ್ಮ ಮಂಡಲದ ವ್ಯಾಪ್ತಿಯ ಎಲ್ಲರೂ ಸೇರೋದು, ಮಂಜುಗುಣಿಯ ಕ್ಷೇತ್ರದಲ್ಲಿ ಭಾರತ ಮಾತೆಯ ಪಲ್ಲಕ್ಕಿ ಉತ್ಸವ ಮಾಡೋದು. ಒಂದು ವಿಶಿಷ್ಟ ಪ್ರಯತ್ನ, ಮನಸ್ಸಿಗೆ ಆನಂದ ತಂದಿದೆ. ನಾವೆಲ್ಲ ಅದಕ್ಕೆ ಜೊತೆಗೂಡಿದ್ವಿ. ಪ್ರತಿ ಮನೆ ಎದುರುಗಡೆಗೆ ಅದಕ್ಕೆ ಭಾರತ ಮಾತೆಗೆ ಪುಷ್ಪಾರ್ಚನೆ ಆಯಿತು. ಅದರ ನಂತರ ಮತ್ತೊಂದು ಆಲೋಚನೆ ಮಾಡಿದ್ವಿ, ಮಂಡಲದ ವ್ಯಾಪ್ತಿಯಲ್ಲಿರುವಂಥ ಅಂದಾಜು 500 ಮನೆಗಳಿಗೆ ನಾವು ಮನೆಗಳ ಮೇಲೆ ಭಗವದ್ ಧ್ವಜ ಹಾರಿಸಲೇಬೇಕು. ನಮ್ಮ ಕಲ್ಪನೆಗಿರಲಿ, ನಾವು ಯಾರೊಬ್ಬರನ್ನು ನಿಮಗೆ ದುಡ್ಡು ಕೊಡ್ತೀವಿ, ನಿಮಗೆ ವಾಹನದ ವ್ಯವಸ್ಥೆ ಮಾಡ್ತೀವಿ, ನಮ್ಮ ಸಮಾವೇಶಕ್ಕೆ ಬನ್ನಿ ಅಂತ ನಾವು ಯಾರನ್ನೂ ಕರೆದಿಲ್ಲ. ನಾವೆಲ್ಲ ಹೊಸ ಸೀರೆ ತಗೊಳ್ಳಿಕ್ಕೆ 1,000 ರೂಪಾಯಿ ಖರ್ಚು ಮಾಡಿ ನಾವು ಇವ ಸಮಾವೇಶಕ್ಕೆ ಬಂದಿದ್ದೀವಿ. ನಾವು ಹೊಸ ಬಟ್ಟೆ ತಗೊಂಡು ನಾವು ಸಮಾವೇಶಕ್ಕೆ ಬಂದಿದ್ದೀವಿ. ನಮ್ಮ ಮನೆಯಿಂದ ನನ್ನ ಪೆಟ್ರೋಲ್ ಖರ್ಚು ಮಾಡಿಕೊಂಡು ನಾನು ಸಮಾವೇಶಕ್ಕೆ ಬಂದಿದ್ದೀನಿ. ಇದು ಹಿಂದೂಗಳ ಒಗ್ಗಟ್ಟು, ಇದು ಹಿಂದೂಗಳ ತಾಕತ್ತು. ಒಂದು ವಿಶಿಷ್ಟವಾಗಿರಲಿ ಅನ್ನೋ ಕಾರಣಕ್ಕೆ ಶ್ರೀನಿವಾಸ್ ಭಟ್ರು ಕಲ್ಪನೆಯ ಶಿಖರ ಅದು. ಹೊಸದು ಕಲ್ಪನೆ ಕೊಡ್ತಾ ಹೋಗ್ತದೆ. ಅದೇ ರೀತಿಯಲ್ಲಿ ನಾವು ಸಮಾರಂಭಕ್ಕೆ ಯಾರನ್ನ ಅಧ್ಯಕ್ಷರನ್ನಾಗಿ ಮಾಡ್ಬೋದು? ವೇದಿಕೆ ನಮ್ಮ ದೇವಸ್ಥಾನದಲ್ಲಿ ಒಂದು ಪದ್ಧತಿ ಇದೆ, ವೆಂಕಟರಮಣನ್ನೇ ಸಭಾಧ್ಯಕ್ಷರನ್ನಾಗಿ ಮಾಡೋದು. ನಾವು ನಮ್ಮ ಸಭೆಗೆ ಹಿಂದವಿ ಸ್ವರಾಜ್ಯ ಕಟ್ಟಿದ ಶಿವಾಜಿ ಮಹಾರಾಜರನ್ನೇ ಮಾಡಬೇಕು. ಸುಮ್ಮನೆ ಇಡಬಾರ್ದು. ಅದೊಂದು ವೇದಿಕೆಯ ಅನಾವರಣ ಆಗಿ ಎಲ್ರಿಗೂ ಒಂದು ರೋಮಾಂಚನ ಆಗಬೇಕು. ನಿಜವಾಗ್ಲೂ ನನಗೆ ಗೊತ್ತಿತ್ತು ಮೊದಲೇ ಒಂದು ಘೋಷಣೆ ಶಿವಾಜಿ ಮಹಾರಾಜರ ಪರವಾಗಿ ಬರುತ್ತೆ ಅಂಥೇಳಿ, ಆದರೂ ನನಗೆ ರೋಮಾಂಚನ ಆಯಿತು. ಬಹುಶಃ ನಿಮಗೂ ಆ ರೋಮಾಂಚನ ಆಗಿದೆ ಅಂತ ನನ್ನ ಮನಸ್ಸು ಹೇಳ್ತಾ ಇದೆ. ಜೊತೆಗೆ ಮತ್ತೊಂದು ವಿಶೇಷವಾದ್ದು, ನಮ್ಮ 5 ಗ್ರಾಮಗಳಲ್ಲಿ ಪ್ರತಿ ಗ್ರಾಮದಲ್ಲೂ ಒಂದೊಂದು ದೇವಸ್ಥಾನ ಇದೆ. ಕೆಲವು ಕಡೆ ದೇವಸ್ಥಾನ ಇದೆ, ಕೆಲವು ಕಡೆಯಲ್ಲಿ ಜಟಕ, ಮಾಸ್ತಿ ಈ ಥರದ ದೇವರುಗಳನ್ನೇ ಅವರು ಅಲ್ಲಿರುವ ಕುಟುಂಬಗಳು ಪೂಜೆ ಮಾಡ್ತಾ ಇದ್ದಾವೆ.
ಈ ಥರದ ಆಲೋಚನೆ ಬಂದಾಗ ಏನು ನಾವು ಹೊಸತನ್ನ ಮಾಡ್ಬೋದು ಅಂದಾಗ ಒಂದು ದೀಪ ಸಂಗಮ ಅನ್ನೋದನ್ನು ನಾವು ಹೊಸದಾಗಿ ಆಲೋಚನೆ ಮಾಡಿದ್ವಿ. ಪ್ರತಿ ಗ್ರಾಮದ ಪ್ರತಿ ದೇವಸ್ಥಾನದಿಂದ ಆ ಗ್ರಾಮದವರೇ ಸೂಚಿಸಿದ ಒಂದು ದಂಪತಿಗಳು ಆ ದೇವಸ್ಥಾನದಲ್ಲಿ ಸಮಾವೇಶ ಚೆನ್ನಾಗಾಗಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ಒಂದು ದೀಪ ಹಚ್ಕೊಂಡು ತಗೊಂಡು ಬಂದಿರ್ತಾರೆ. ಆ ದೀಪ ಇನ್ನು ಕೆಲವೇ ಕ್ಷಣಗಳಲ್ಲಿ ಇಲ್ಲೊಂದು ಮಹಾದೀಪ ಇದೆ, ಆ ದೀಪಕ್ಕೆ ಆ ದೀಪದಿಂದ ದೀಪ ಹಚ್ಚಿ ಒಂದು ದೀಪ ಸಂಗಮ ಅನ್ನೋ ಒಂದು ಆಲೋಚನೆ ನಾವು ಮಾಡಿದ್ವಿ. ಅದೇ ರೀತಿ ಭಗವದ್ಗೀತೆಯ ಪಠಣ, ಒಂದೇ ಮಾತರಂಗೆ 150 ವರ್ಷ ಆಗಿರೋ ಸಂಭ್ರಮಕ್ಕೋಸ್ಕರ ಒಂದೇ ಮಾತರಂ ನಾವು ಈ ವೇದಿಕೆಯಲ್ಲಿ ಹಾಡೋರಿದ್ದೀವಿ. ಪುಟ್ಟ ಮಕ್ಕಳಿಗೆ ವೇಷಭೂಷಣ ಹಾಕಿದ್ದೀವಿ. 30-32 ಸಂಖ್ಯೆ, ನಮ್ಮ ನಿಗದಿ ಪ್ರಕಾರ ನಾವು 20ಕ್ಕೆ ಮುಗಿಸೋಣ ಅಂತಿದ್ವಿ. ಆದರೆ ಆ ಉತ್ಸಾಹ 30-35 ದಾಟಿ ಹೋಯಿತು. 35 ಸಂಖ್ಯೆಯಷ್ಟು ಮಕ್ಕಳು ಇವತ್ತು ನಮಗೆ ವೇಷಭೂಷಣದಲ್ಲಿ ಬಹಳ ಮುದ್ದಾಗಿ ನಮ್ಮ ಎದುರುಗಡೆ ಕಾಣ್ತಾ ಇದ್ದಾರೆ. ಇದಿಷ್ಟು ಇವತ್ತಿನ ಈ ಕಾರ್ಯಕ್ರಮದ ಒಂದು ಸಂಕ್ಷಿಪ್ತ ಪರಿಚಯ ನಿಮಗೆ ಮಾಡ್ತಾ ಇದ್ದೀನಿ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.